Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ ಇದ್ದೇನೆ. ಬಹುಶಃ ಇವತ್ತು ಭಾಳಷ್ಟು ಆಶ್ಚರ್ಯ ಆಗ್ತಾ ಇದೆ. ಅಂದರೆ ಇವತ್ತು ಭಾಳಷ್ಟು ಕಡು ಬಡತನ ಇರ್ತಕ್ಕಂಥ ಕುಟುಂಬವನ್ನು ಆಯ್ಕೆ ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳನ್ನ, ಬಡ ಮಕ್ಕಳನ್ನ ತೊಗೊಂಡು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. PIN PIN Personal Identification Number NEWS News North East West South PAN PAN Permanent Account Number KYC Now your customer ATM Automated Teller Machine FIR First Information Report SMS Short Message Service ವಿಜ್ಞಾನದ ಪಿತಾಮಹ ರೋಜರ್ ಬೆಕನ್, ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಸಸ್ಯಶಾಸ್ತ್ರದ ಪಿತಾಮಹ ಜಗದೀಶ್ ಚಂದ್ರ ಬೋಸ್, ಬೀಜಗಣಿತದ ಪಿತಾಮಹ ರಾಮಾನುಜಂ, ಮೊಬೈಲ್ ಫೋನ್ನ ಪಿತಾಮಹ ಮಾರ್ಟಿನ್ ಕೂಪರ್. ಕರ್ನಾಟಕದ 31 ಜಿಲ್ಲೆಗಳ ಹೆಸರುಗಳು: 1 ಬೀದರ್, 2 ಗುಲ್ಬರ್ಗ, 3 ಬಿಜಾಪುರ, 4 ಬೆಳಗಾವಿ, 5 ಬಾಗಲಕೋಟೆ, 6 ರಾಯಚೂರು, 7 ಧಾರವಾಡ. ಕಲಾಕಾರರು ಅವರ ಅಂಕಿತ ನಾಮ: ಬಸವಣ್ಣ, ಕೂಡಲ ಸಂಗಮ ದೇವ, ಜೇಡರ ದಾಸಿಮಯ್ಯ, ರಾಮನಾಥ, ಅಕ್ಕಮಹಾದೇವಿ, ಚನ್ನಮಲ್ಲಿಕಾರ್ಜುನ, ಅಲ್ಲಮ್ಮ ಪ್ರಭು, ಗುಹೇಶ್ವರ, ಅಂಬಿಗರ ಚೌಡಯ್ಯ, ಚನ್ನ ಬಸವಣ್ಣ, ಕೂಡಲ ಚನ್ನ ಸಂಗಯ್ಯ. ಧನ್ಯವಾದಗಳು. ಕರ್ನಾಟಕದ ಧ್ವಜದಲ್ಲಿರುವ ಬಣ್ಣಗಳು: ಹಳದಿ, ಕೆಂಪು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಅದರಲ್ಲಿ ಕೂಡ ಇವತ್ತು ಏನಾದರೂ ತಂದೆ ಇಲ್ಲ ಅಥವಾ ತಬ್ಲಿ ಮಕ್ಕಳನ್ನು ಕೂಡ ಉಚಿತವಾಗಿ ಇಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು. ಬಹುಶಃ ಇವತ್ತು ಅಷ್ಟೇ ಅಲ್ಲ, ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಹ ಶಿಕ್ಷಕಿಯರಿಗೂ ಕೂಡ ಅವರಿಗೂ ಕೂಡ ಒಂದು ಕೆಲವೊಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು. Good afternoon. Your lunch. I had my lunch. Thank you. Listen, children. I will say the rhymes with action. Are you ready? One, two. Show. Up and down, turn around, up and down, turn around, jumping on the floor, jumping on the floor, and now sit down. ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡ್ತಕ್ಕಂಥ ಒಂದು ಶಾಲೆ ವಿದ್ಯಾಸಾಗರ ಶಾಲೆ. ವಿದ್ಯಾಸಾಗರ ಹಿರಿಯ ಪ್ರಾಥಮಿಕ ಶಾಲೆ ಬಡೆಲಡುಕು. ಈ ಶಾಲೆಯು ಉತ್ತಮವಾಗಿರುವಂಥ ಒಂದು ಶಾಲೆಯಾಗಿದೆ. ನಾನು ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 7 ವರ್ಷಗಳಲ್ಲಿ ನಾನು ಆ ಶಾಲೆಗೆ ಭೇಟಿ ನೀಡಿದಾಗ ಎಲ್ಲ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಂಡಿರುವಂಥದ್ದು. ಅದರ ಜೊತೆಗೆ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸ್ಪಂದಿಸುವಂಥ ರೀತಿ ಉತ್ತಮವಾಗಿರುವಂಥದ್ದು ನಾನು ಗಮನಿಸಿದ್ದೇನೆ. ಅದರ ಜೊತೆಗೆ ಉತ್ತಮವಾಗಿರುವಂಥ ಶಾಲಾ ವಾತಾವರಣವನ್ನು ಒಳಗೊಂಡಿದೆ. ಹಾಗೂ ನಮ್ಮ ಇಲಾಖೆಯ ಯಾವೇ ಅಧಿಕಾರಿಗಳು ಭೇಟಿ ನೀಡಿದಾಗ ಅವರಿಗೆ ಉತ್ತಮವಾಗಿರುವಂಥ ಸಹಕಾರವನ್ನು ಮತ್ತು ಜೊತೆಗೆ ವ್ಯವಸ್ಥಿತವಾಗಿರ್ತಕ್ಕಂಥ ದಾಖಲೆಗಳನ್ನು ನೀಡುವಂಥ ಒಂದು ಪರಿಪಾಠವನ್ನು ಆ ಶಾಲೆಯವರು ಒಳಗೊಂಡಿರುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿದ್ದೇನೆ. ಸೊ ಹಾಗಾಗಿ ವಿದ್ಯಾಸಾಗರ ಒಂದು ಶಾಲೆಯಲ್ಲಿ ಇದ್ದೇನೆ.
ಮಕ್ಕಳು? ಸರ್ ಒಬ್ಬಳು 5ನೇ ಕ್ಲಾಸು, ಒಬ್ಬಳು 3ನೇ ಕ್ಲಾಸ್ ಸರ್. ಹಾಂ ಹಾಂ ಹಾಂ. ಆಮೇಲೆ ಒಬ್ಬ ತಮ್ಮನ ಮಗಳು 3ನೇ ಕ್ಲಾಸು, ತಮ್ಮನ ಮಗ 1ನೇ ಕ್ಲಾಸು, ಅಣ್ಣನ ಮಗನು 3ನೇ ಕ್ಲಾಸು, ಮತ್ತು ಅಣ್ಣನ ಮಗಳೂ 1ನೇ ಕ್ಲಾಸ್ ಸರ್. ಅವ್ರು ಕೊಟ್ಟೂರಿಂದ ಬಂದು ಇಲ್ಲೇ ಸೇರಿಸಿದ್ದಾರೆ ಸರ್. ಇದು ವಿದ್ಯಾಭ್ಯಾಸ ಚೆನ್ನಾಗೈತೆ ಅಂತೇಳಿ ನಮ್ಮ ಮಕ್ಕಳೆಲ್ಲ ಬರೋದಕ್ಕೆ ಮಗಳು ಕೂಡ ಇಲ್ಲೇ ಬಂದಿದ್ದು ಸೇರಿಸಿದ್ದಾರೆ ಸರ್. ಹುಡುಗರಿಗೆ ಎಜುಕೇಷನ್ ಚೆನ್ನಾಗೈತಿ. ನಾವು ಫಸ್ಟಲ್ಲಿ ಮಂತು ಇಲ್ಲಿ ನಮ್ಮ ಹಳ್ಳಿಯಲ್ಲೇ ಹಾಕಿದ್ವಿ ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿ ಏನೂ ಅಷ್ಟೊಂದು ಇದು ಕೊಡಲಿಲ್ಲ. 2 ತಿಂಗಳು ಸಮರ ಕ್ಲಾಸ್ ತಗೊಂಡಿದ್ರಿ ಇಲ್ಲಿ. ಅದು ತೊಗೊಂಡಾಗ ನಾವು ಇಲ್ಲಿ ಕಳಿಸಿದ್ವಿ, ಎಲ್ಲ ವರ್ಡ್ಸ್ಗಳು ಎಲ್ಲ ಕಲಿಸಿದ್ವಿ. ಅದು ಇದರಿಂದ ನಾವು ಇಲ್ಲಿ ಕಳಿಸಿದ್ವಿ ಸರ್. ಇಲ್ಲಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಸರ್. UKG LKG ಅನ್ನೋದು ಹಾಕಿನಲ್ಲ, ಅವಳು ಈಗ ಏನಾದರೂ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ನಾವು ಆ ಥರ ಓದ್ಬೇಕಾದ್ರೆ ಅಷ್ಟು ಹ್ಯಾಂಡ್ ರೈಟಿಂಗ್ ನಮಗೆ ಬರೆಯೋಕ್ಕೆ ಬರ್ತಿದ್ದಿಲ್ಲ. ಈಗ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಏನೇ ಹೇಳಿದ್ರು ಆಕೆ ವರ್ಕ್ ಸ್ಕೂಲಾಗೆ ಹೇಳ್ಯಾರಂದ್ರೂ ಅದನ್ನ ಬಂದು ಚೆನ್ನಾಗಿ ಹೇಳ್ತಾಳೆ, ಅದನ್ನು ಚೆನ್ನಾಗಿ ಒಪ್ಪಿಸ್ತಾಳೆ. ಇಲ್ಲಿ ಸ್ಕೂಲಲ್ಲಾದರೂ ಕೂಡ ಯಾವುದಕ್ಕೂ ಅಬ್ಜೆಕ್ಷನ್ ಇಲ್ಲ, ಇವ್ರು ಹಿಂಗೆ ಅವ್ರು ಹಿಂಗೆ ಅಂತ ಭೇದ ಭಾವನೂ ಮಾಡಲ್ಲ. ಇಲ್ಲೆಲ್ಲ ಚೆನ್ನಾಗಿ ಟೀಚಿಂಗ್ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೋಮ್ವರ್ಕ್ ಮಾಡಿಸ್ತಾರೆ, ಟೈಮ್ ಟು ಟೈಮ್ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಫೀಸಿಂದ ಆಗಲಿದ್ರು ನಮ್ಮ ಕಷ್ಟ ಅವ್ರು ಅರ್ಥ ಮಾಡ್ಕೊಂಡು ಅರ್ಧನೇ ನಿಮ್ಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಕಟ್ಟಿ ಅಂತಲೂ ಹೇಳ್ತಾರೆ ಸರ್. ಟೀಚರ್ಸ್ ಎಲ್ಲ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಸರ್. ಹ್ಯಾಂಡ್ ರೈಟಿಂಗ್ ಕೂಡ ಭಾಳ ಚೆನ್ನಾಗಿ ಬರೆಸ್ತಾರೆ. ಕರ್ಸಿವ್ ರೈಟಿಂಗ್ ಕಲಿಸ್ತಾರೆ, ಹಿಂದಿ, ಕನ್ನಡ, ಇಂಗ್ಲೀಷು ಚೆನ್ನಾಗಿ ಬರುತ್ತೆ. ಇಲ್ಲ, ಎಲ್ಲ ಚೆನ್ನಾಗಿದೆ ಸರ್. ನೀರಿಂದು ಚೆನ್ನಾಗಿದೆ, ಗ್ರೌಂಡ್ ಆಗಿರ್ಬೋದು, ಆಟ ಆಡಿಸೋದು ಇದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದೆ. ಹೌದು. ಏನು ಹೇಳ್ತಾರೆ ಕನಕಪುರ ಬಗ್ಗೆ? ತುಂಬ ಅವರು ಇಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ, ಇನ್ನು ಮುಂದೆ ಹೆಚ್ಚು ಬೆಳೀಲಿ ಅಂತಂದು ನನ್ನ ಭಾಗ. ಏನು ಕನಕಪುರ ತಂದೆ ತಾಯಿ ಹೆಸರು? ಕನಕಪುರ ತಂದೆ ಹೆಸರು ಹನುಮಂತಪ್ಪ ಅಂತ ಸರ್. ತಾಯಿ ಹೆಸರು ಬಸಮ್ಮ. ಏನು ಇವ್ರದ್ದು ಹೆಂಗ ಕುಟುಂಬ? ಇವ್ರದ್ದು ಸರ್ ಇವ್ರದ್ದು ದೊಡ್ಡ ಕುಟುಂಬ ಸರ್. ಈತ ಚಿಕ್ಕತ್ತೆ. ಆಮೇಲೆ ಅವರು ನನ್ನ ಅನಿಸಿಕೆ ಪ್ರಕಾರ ಅವರು ಅಷ್ಟೊಂದು ಯಾರೂ ಓದಿಲ್ಲ ಸರ್ ಅವ್ರ ಕುಟುಂಬದಲ್ಲಿ. ಕನಕಪುರಂದ ಓದಿಲ್ಲ ಸರ್. BA ಆಗೈತಿ. ಆದಮೇಲೆ ಅವರು 2005ರಲ್ಲಿ ಇದು ಬ್ಯಾಂಕ್ನಾಗ ಅಪಾಯಿಂಟ್ ಆಯ್ತು ಸರ್ ಅವರು. ಆಮೇಲೆ 2013-14ರಲ್ಲಿ ಇದು ಸ್ಕೂಲ್ ಓಪನಿಂಗ್ ಮಾಡೋಕ್ಕಂತಂದು ಎಲ್ಲ ಮಾಡಿದ್ರು ಸರ್. ಒಳ್ಳೆ ಚೆನ್ನಾಗಿ ಮಾಡ್ಯಾರ. ಬರ್ಬಾರ್ದು ಹೋಗ್ಲಿ ಹುಡುಗರು ಅಂತಂದು ಈ ಥರ ಶಾಲೆ ಮಾಡ್ಕೊಂಡು ಒಂಥರ ಚೆನ್ನಾಗಿ ಮಾಡಿ. ಸ್ನೇಹಿತರೆ, ಇವತ್ತು ವಿದ್ಯಾಸಾಗರ ಶಾಲೆ ಸತತ 13 ವರ್ಷ ನಿರಂತರ ಸೇವೆ. ಇವತ್ತು ಕನಕಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ತಂದೆ ತಾಯಿ ಹೆಸರು ಅಂತ. ಖಂಡಿತವಾಗಿ ತಾವು ಕೇಳಿದಂತೆ ಎಲ್ಲರೂ ಸಹ ಹಾಗೆ ಅಂದ್ಕೊಂಡಿರ್ತಾರೆ, ಏನು ಕನಕಪ್ಪ ಸ್ಕೂಲ್ ಮಾಡಿಬಿಟ್ಟ ಭಾಳ ದುಡ್ಡಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೀವು ಕೂಡ ಅದೇ ಕ್ವಶನನ್ನು ಕೇಳಿದ್ರಿ. ನಮ್ಮದು ಮೂಲತಃ ರೈತ ಕುಟುಂಬ. ನಾವೇನು ಯಾರೂ ಎಂಪ್ಲಾಯೀಸ್ ಇಲ್ಲ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ನಾವು ನಮ್ಮ ತಂದೆ ತಾಯಿಗೆ 10 ಜನ ಮಕ್ಕಳು. 10 ಜನ ಮಕ್ಕಳಲ್ಲಿ ನಾನು ಎಲ್ಲರಿಗಿಂತ ಕಿರಿಯವನಾಗಿ ನಮ್ಮ ತಂದೆ ತಾಯಿಯವರು ಅವಾಗ ನನ್ನ ತಕ್ಕ ಮಟ್ಟಿಗೆ ನಾನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅದು ಹೇಗೆ ನಡೀತು. ಮುಂದೆ ನಾನು ಹೈಸ್ಕೂಲ್ ಓದಿದೆ, ಆಮೇಲೆ PUC ಆಯಿತು, ಆಮೇಲೆ ಡಿಗ್ರಿ ಆಯಿತು, BA ಮಾಡಿದೆ. ನಂತರ ಮೈಸೂರಿನಲ್ಲಿ ನಾನು B.Ed ಸಹ ಮಾಡಿದೆ. ಮೈಸೂರಿನಲ್ಲಿ 2003-2004 ಇಸ್ವಿಯಲ್ಲಿ. ತದನಂತರವಾಗಿ 2005ರಲ್ಲಿ 1 ವರ್ಷ ನಾನು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಿದೆ. ಕೇವಲ 800 ರೂಪಾಯಿ ಸಂಬಳಕ್ಕೆ ನಾನು ದುಡಿದಿದ್ದು ಫಸ್ಟು. ಇಡೀ 1 ವರ್ಷ ನನಗೆ ಕೇವಲ ಪ್ರತಿ ತಿಂಗಳು 800 ರೂಪಾಯಿ ಕೊಡ್ತಿದ್ರು ನನಗೆ ಸಂಬಳ. ಅವಾಗ ಅಲ್ಲಿಂದ ನನ್ನ ಜೀವನ ಪ್ರಾರಂಭವಾಯಿತು. ಹಾಗೆ ಮಾಡಿದ ನಂತರವಾಗಿ ನಾನು 2006ರಲ್ಲಿ ನಾನು ಒಂದು ಸಹಕಾರಿ ಬ್ಯಾಂಕಲ್ಲಿ ನಾನು ಸೇವೆಯನ್ನು ಸಲ್ಲಿಸಲಿಕ್ಕೆ ಅಲ್ಲಿ ನನ್ನ ಅಪಾಯಿಂಟ್ ಮಾಡಿದರು. ಅಲ್ಲಿ ಈಗಲೂ ನಾನು ಸಹಕಾರಿ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸ್ತಿದ್ದೇನೆ. ಇವರು ನನ್ನ ಶ್ರೀಮತಿಯವರು. ಈ ಒಂದು ಸ್ಕೂಲ್ನ ಒಂದು ಆಗುಹೋಗುಗಳನ್ನು ತಕ್ಕ ಮಟ್ಟಿಗೆ ಇವರು ಸಹ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು 2012 ಮತ್ತು 2013ರಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀನಿ. ಅದು ಸೃಷ್ಟಿ ಗ್ರಾಮೀಣ ಹಾಗೂ ವಿದ್ಯಾಭಿವೃದ್ಧಿ ಸಂಸ್ಥೆ ಅಂತಂದು. ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂತಂದರೆ, ನಾವು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಹೈಸ್ಕೂಲ್ ಇದ್ದಿಲ್ಲ. ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ 1996-97 ಆ ಸಮಯದಲ್ಲಿ. ಆವಾಗ ನಾವು ಪ್ರತಿದಿನ ಕೂಡಲಿಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ. ಬಸ್ ಇದ್ದಿಲ್ಲ, ಬಸ್ಸಿನ ಕನ್ವೆಂಟ್ ಇದ್ದಿಲ್ಲ. ನಡ್ಕೊಂಡು ಹೋಗ್ತಿದ್ವಿ. ಬರ್ಬೇಕಾದ್ರೆ ಮಾತ್ರ ಒಂದು ಬಸ್ ಇರ್ತಿತ್ತು, ಅದು 6 ಗಂಟೆ 7 ಗಂಟೆಗೆ. ಆ ಒಂದು ದಿಶೆಯಲ್ಲಿ ನೋಡಿಬಿಟ್ಟು ನಾನು ತದನಂತರವಾಗಿ 13-14ನೇ ಸಾಲಿನಲ್ಲಿ
ನಮ್ಮಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬಸ್ ಕೂಡ್ಲಿಗೆ ಅಥವಾ ಕೊಟ್ಟೂರಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾಯಿದ್ರು. ಇದನ್ನು ಒಂದು ಗಮನದಲ್ಲಿಟ್ಟುಕೊಂಡು ಯಾಕೆ ನಾನು ಸಹ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮೂರಲ್ಲಿ ಒಂದು ಶಾಲೆಯನ್ನು ತೆರೆಯಬಾರ್ದು, ಯಾಕೆ ಆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡಿಕೊಡಬಾರ್ದು ಅಂತಕ್ಕಂಥ ಒಂದು ದಿಶೆಯಲ್ಲಿ ಒಂದು ಯೋಚನೆಯನ್ನು ಮಾಡಿಬಿಟ್ಟು 2013-14ನೇ ಸಾಲಿನಲ್ಲಿ 1ರಿಂದ 5ನೇ ತರಗತಿ ಮತ್ತು LKG UKGಯನ್ನು ನಾನು ಪರ್ಮಿಷನ್ ತಗೊಂಡು 13-14ನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ಫಸ್ಟು 1ನೇ ಕ್ಲಾಸ್ಗೆ ಅಷ್ಟೇ ಪರ್ಮಿಷನ್ 1ನೇ ಕ್ಲಾಸ್ಗೆ ಕೊಟ್ಟರು. ಹಂತವಾಗಿ ಎನ್ರೋಲ್ಮೆಂಟ್ ಆಗಿ ಬೆಳೀಲಿಕ್ಕೆ ನೆಕ್ಸ್ಟ್ ಇಯರ್ 2, ನೆಕ್ಸ್ಟ್ ಇಯರ್ 3, ನೆಕ್ಸ್ಟ್ ಇಯರ್ 4 ಹೀಗೆ ಹಂತವಾಗಿ ಬೆಳೆದು ಇವತ್ತಿಗೆ 13 ವರ್ಷಗಳನ್ನು ಪೂರೈಸಿ 10th ಪಾಸಾಗಿ 10th ಬ್ಯಾಚನ್ನು 3 ಬ್ಯಾಚ್ಗಳನ್ನು ನಮ್ಮ ಶಾಲೆ ಮಕ್ಕಳು ಮುಗಿಸಿದ್ದಾರೆ. ಅದೇ ರೀತಿಯಾಗಿ ಇಚ್ಚಿಲೋಮನಹಳ್ಳಿ ಅಂತಕ್ಕಂಥ ಗ್ರಾಮ, ಇಲ್ಲಿಂದ ಸುಮಾರು 4 ಕಿಲೋಮೀಟ್ರ್ ಇಂದ 5 ಕಿಲೋಮೀಟ್ರ್ ಆಗುತ್ತೆ. ಆ ಊರಲ್ಲಿ ಕೇವಲ ಮೊದಲು ಹುಡುಗರು ಬರ್ತಾಯಿದ್ರು, ಸ್ವಲ್ಪ ಯಾಕೆ ಅಲ್ಲಿ ಬಿಟ್ಟರು. ಆದ ನಂತರ ಒಂದೇ ಹುಡುಗಿ ಬರ್ಲಿಕ್ಕೆ ಪ್ರಾರಂಭ ಮಾಡ್ತು. ಒಂದೇ ಹುಡುಗಿಗಾಗಲೇ ನಮ್ಮ ಬಸ್ ಕಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿಬಿಟ್ಟು ಆ ಒಬ್ಬ ವಿದ್ಯಾರ್ಥಿಗೋಸ್ಕರವಾಗಿ ನಾವು 5 ಕಿಲೋಮೀಟ್ರ್ ಬಸ್ಸನ್ನು ಕಳಿಸ್ತಾಯಿದ್ವಿ. ಯಾಕಂದರೆ ಆಸಕ್ತಿ ಇರ್ತಕ್ಕಂಥ ಆಸಕ್ತಿಯನ್ನು ನಾವು ಕುಂದಬಾರ್ದು. ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಆಸಕ್ತಿಯನ್ನು ಕಳಿಬಾರ್ದು ಅಂತಕ್ಕಂಥ ಉದ್ದೇಶ. ಅದು ಎಷ್ಟೇ ಲಾಸ್ ಆಗಲ್ಲ ನಮಗೆ, ಡೀಸೆಲ್ ಹೋಗಲಿ ಬಸ್ ಹೋಗಲಿ ಇನ್ನೊಂದು ಹೋಗಲಿ, ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಹೆಸರೇ ಇಟ್ಟಿದಂಗೆ ವಿದ್ಯಾಸಾಗರ ಸ್ಕೂಲ್ ನಮ್ಮದು. ಈ ವಿದ್ಯಾಸಾಗರ ಸ್ಕೂಲ್ ಅಂತ ನಾವು ಯಾಕೆ ಇಟ್ಟಿವಿ ಅಂತಂದರೆ ಇಲ್ಲಿಂದ ವಿದ್ಯೆ ಅಂತಕ್ಕಂಥದ್ದು ಅದು ನಿಂತ ನೀರು ಆಗಬಾರ್ದು, ಅದು ನಿರಂತರವಾಗಿ ಹರಿತಕ್ಕಂಥ ಒಂದು ಆಗ್ಬೇಕಂತ ಹೇಳಿಬಿಟ್ಟು ಅದು ಸಾಗರೋಪಾದಿಯಲ್ಲಿ ಹರಿಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಾನು ವಿದ್ಯಾಸಾಗರ ಅಂತ ಸ್ಕೂಲ್ ನೇಮನ್ನು ಇಟ್ಟಿರ್ತಕ್ಕಂಥ ಇವತ್ತು ನನಗೆ ಸಾರ್ಥಕವಾಯಿತು ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಹೆಮ್ಮೆ ಇದೆ. ಅವರು ಅಂಥ ಪತಿದೇವರು ಪಡೆಯೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ಲಾಸಲ್ಲಮ್ಮ, ಎಲ್ಲ ಕೈಲಾಕಿ ಶಾಲೆ ನಡೆಸ್ತಾರೆ, ವಿದ್ಯೆ ಕೊಡ್ತೀವಲ್ಲ, ಅದಕ್ಕಿಂತ ಪುಣ್ಯ ಏನಿದೆ? ಮಕ್ಕಳಿಗೆ ವಿದ್ಯೆ ಕೊಡೋದ್ರ ಮುಂದೆ ನಾವು ಆಸ್ತಿ ಬಂಗಾರ ಒಡವೆ ಏನು ಬೇಡ ಸರ್. ನಾವು ವಿದ್ಯೆ ಕೊಡ್ತೀವಲ್ಲ ಅದೇ ನಮಗೆ ದೊಡ್ಡದು. ಬಡವರು ಸಾಹುಕಾರು ಬಡವರು ಅಂತ ನಾವು ಸ್ಕೂಲಲ್ಲಿ ಎಂದೂ ಭೇದ ಭಾವ ಮಾಡಿಲ್ಲ. ಎಲ್ಲ ಮಕ್ಕಳು ಒಂದೇ. ಅಡ್ಮಿಷನ್ ಮಾಡಿಸಿದ್ದೆ ಸರ್ ನಾನು. ಒಳ್ಳೆ ಅಭಿಪ್ರಾಯ ಬಂತಲ್ಲ, ಹಂಗಾಗಿ ನಾನು ಕೇಳ್ಕೊಂಡು ಬಂದೆ ಸರ್ ಅಷ್ಟೇ. ಮೇನ್ ಅಂದರೆ ಕಲಿಕೆ ಯಾವ ರೀತಿ ಅಭಿವೃದ್ಧಿ ಆಗುತ್ತಿದೆ ಅಂತ ಕೇಳಬೇಕಂದ್ರೆ ಪೇರೆಂಟ್ಸಿಂದ ಒಪಿನಿಯನ್ ಬರಬೇಕು. ಪೇರೆಂಟ್ಸ್ ಇಸ್ ಎ ಗುಡ್ ಒಪಿನಿಯನ್. ಅವ್ರು ಒಳ್ಳೆ ಒಪಿನಿಯನ್, ಅವ್ರ ಅಭಿಪ್ರಾಯನ ಚೆನ್ನಾಗಿ ಹೇಳ್ತಾರೆ. ನಮ್ಮ ಹುಡುಗಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಇಂಪ್ರೂವ್ ಆದಮ್ಮ, ಮೊನ್ನೆ ಕಳಿಸೀವಿ, ಇಷ್ಟು ಕಲಿತ್ಲು, ನೀವು ಫೋನ್ ಮಾಡಿ ವಿಚಾರಿಸ್ತೀರಾ, ಇವತ್ತು ಒಂದಿನ ಸ್ಕೂಲಿಗೆ ಬರಲಿ ಅಂದರೆ ನಾವು ಅವ್ರಿಗೆ ಕಾಲ್ ಮಾಡ್ತೀವಿ. ಯಾಕಂದರೆ ಬೇರೆ ಕಡೆಗೆಲ್ಲರೂ ಹೋಗಿರ್ಬೋದು, ಮಕ್ಕಳು ಮಿಸ್ಸಿಂಗ್ ಆಗ್ಬೋದು. ಸರ್ ನಿಮ್ಮ ಹುಡುಗಿ ಬಂದಿಲ್ಲ, ನಿಮ್ಮ ಹುಡುಗ ಬಂದಿಲ್ಲ ಅಂತ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಅವಾಗ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿ ಕೇಳ್ತಾರೆ. ಆಮೇಲೆ ಸರ್ ಇದನ್ನು ನಾವು ಓದಿಸಿದ್ದೀವಿ ಮೇಡಮ್, ನೀವು ಮನೇಲಿ ಸ್ವಲ್ಪ ಟ್ರೈ ಮಾಡಿ, ನೀವು ಓದಿರಲ್ಲ ಬಟ್ ಆದರೆ ಅವರು ಓದುವಾಗ ಒಂದು 10 ನಿಮಿಷ ಕುತ್ಕೊಳ್ರಿ, ಅವಾಗ ಅವ್ರಿಗೆ ಭಯ ಇರುತ್ತೆ, ನಮ್ಮ ಅಪ್ಪ ಅಮ್ಮ ಕುತ್ಕೊಂಡಿದ್ದಾರೆ ಅನ್ನೋ ಭಯ ಇರುತ್ತೆ ಅಂತ ಅಷ್ಟಾದರೂ ಹೇಳಿ ಟ್ರೈ ಮಾಡ್ತೀವಿ ಆ ಪೇರೆಂಟ್ಸ್ಗೆ. ಅವರು ಒಳ್ಳೆ ಒಪಿನಿಯನ್ನೇ ಹೇಳ್ತಾರೆ ಟೀಚರ್ಸ್ ಬಗ್ಗೆ. ಏನು ಕನಕಪ್ಪ ಅವ್ರ ಬಗ್ಗೆ ಅಭಿಪ್ರಾಯ ಇದೆ? ಕನಕಪ್ಪ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಂದರೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಸರ್. ಅವ್ರು ನಮಗೆ ಒಳ್ಳೆ ಅಣ್ಣ ಇದ್ದಂಗೆ. ಅವ್ರು ನಮಗೆ ಬಂದಂದರೆ ಅವ್ರು ಬಂದ್ರಂತ ನಮಗೆ ಜಾಸ್ತಿ ಅವ್ರಿಗೆ ಖುಷಿ ಇರುತ್ತೆ. ನಮ್ಮ ಸಾರ್ ಬಂದ್ರಂತ ಭಯ ಇರಬಾರ್ದು ಯಾರಿಗೂ. ಬಂದರು ಗದರ್ಸಿದ್ರು, ಏನು ಹೇಳ್ತೀರಮ್ಮ ಏನು ಅನ್ನಲ್ಲ. ಅವ್ರು ಬಂದ್ರ ನೀಟಾಗಿ ಏನು ಮಾಡ್ತಿದ್ದೀರಮ್ಮ, ಏನಿಲ್ಲಮ್ಮ, ಚೆನ್ನಾಗಿ ಓದಿಸ್ರಮ್ಮ, ಚೆನ್ನಾಗಿಲ್ಲ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮನೆ ಅಂದ್ಕೊಳ್ರಮ್ಮ. ಮೇಡಮ್ ಆದರೂ ಅಷ್ಟೇ, ನೀವು ಬಂದಿರಂತ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಿಲ್ಲ, ಇದು ರಿಯಾಲಿಟಿ.
ಇದು ನಾವು ವಿರೋಧ ಹೇಳ್ತೀವಿ ಸರ್. ಕನಕಪ್ಪ ಸರ್ ಒಳ್ಳೆ ಮನುಷ್ಯ ಸರ್, ಒಳ್ಳೆ ಸರ್. ಕಂಡೀಷನ್ ಅಂತ ಹೇಳಿದರೆ ಎಜುಕೇಷನ್ ಬಗ್ಗೆ ಅಷ್ಟೇ ಸರ್. ಅಂದರೆ ಮಕ್ಕಳಿಗೆ ನಾವೆಲ್ಲರೂ ಕಲ್ಸೋಕ್ಕೋಸ್ಕರನೇ ಬಂದಿದ್ದೀವಿ. ಗುಡ್ ನಮಗೆ ರಿಸಲ್ಟ್ ಕೊಡ್ರಿ ಅಷ್ಟೇ. ನಾವು ಅದಕ್ಕೋಸ್ಕರನೇ ಬಂದೀವಿ ಸರ್. ಗುಡ್ ರಿಸಲ್ಟ್ ಕೊಡೋಕ್ಕೋಸ್ಕರನೇ ಬಂದಿದ್ದೀವಿ. ಹೆಚ್ಚು ಇನ್ನೂ ಶಾಲೆಗೆ ಇನ್ನೂ ಹೆಚ್ಚಿನಾಗಿ ಅಡ್ಮಿಷನ್ಸ್ ಆಗಲಿ, ಇನ್ನೂ ಶಾಲೆ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಆಶೆ. ಶಿಕ್ಷಕರು ಏನು ಅಭಿಪ್ರಾಯ ಇದೆ ಮೇಡಮ್ ಇಲ್ಲಿ ನೀವು ಸೊ ಒಳ್ಳೆ ಅಭಿಪ್ರಾಯ ಇದೆ, ಹೇಳ್ತಾರೆ. ನಾವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಹೋಮ್ವರ್ಕ್ ಹಾಕಿರ್ತೀವಿ, ಪ್ರತಿಯೊಬ್ಬರು ಮೊಬೈಲಿಗೂ ಮೆಸೇಜ್ ಹೋಗುತ್ತೆ ಗ್ರೂಪಲ್ಲಿ. ಅವ್ರಿಗೆ ಗೊತ್ತಾಗದೇ ಇರೋದು ಫೋನ್ ಮಾಡಿ ಸಹ ಕೇಳ್ತಾರೆ. ಇನ್ನು ಕೆಲವರು ಒಳ್ಳೆ ಒಪಿನಿಯನ್ ಸಹ ಹೇಳ್ತಾರೆ, ಚೆನ್ನಾಗಿ ಬಂದಿದೆಯಮ್ಮ ನಮ್ಮದು ಡೈಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ಕರ್ಸಿ ರೇಟಿಂಗ್ ನೀಟಾಗಿ ಬರೀತಾ ಇದ್ದಾರೆ, ಹೋಮ್ವರ್ಕ್ ಮಾಡ್ತಾರೆ. ಪ್ರತಿದಿನ ಸಾಯಂಕಾಲ ಬಂದುಬಿಟ್ಟು ಅವ್ರ ಕೆಲಸ ಅವರೇ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ, ಡ್ರೆಸ್ ಚೇಂಜ್ ಮಾಡೋದಾಯಿತು ಪ್ರತಿಯೊಂದು ಹೇಳ್ತಾರೆ ಸರ್. ಬಡವ್ರ ಕಷ್ಟ ಬಡವರಿಗೆ ಅಲ್ಲ ಸರ್ ಗೊತ್ತಾಗೋದು, ಶ್ರೀಮಂತರಿಗೆ ಗೊತ್ತಾಗೋದಿಲ್ಲ. ನಾವು ಬಡವ್ರ ಶಾಲೆಯಲ್ಲೇ ಓದಿರೋದು, ನಾವು ಬಡವ್ರ ಕುಟುಂಬದಿಂದನೇ ಬಂದಿರೋದು. ಹಾಗಾಗಿ ಮಕ್ಕಳ ಮೈಂಡ್ ಯಾವ ಟೈಪ್ ಇರುತ್ತೆ, ಮನೆಯಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಸರ್. ಹಂಗಾಗಿ ನಾವು ಚೆನ್ನಾಗಿ ಪಾಠ ಮಾಡ್ಬೋದು, ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ನಾವು ತಿಳ್ಕೊಬೋದು ಸರ್. ಹಂಗೆ ಅಂತ ಏನಿಲ್ಲ ಸರ್, ಒಟ್ಟು ಇಂಗ್ಲೀಷ್ ಮಾತಾಡಬೇಕು ಆ ಹುಡುಗರು, ಅವ್ರ ಪೇರೆಂಟ್ಸು ಹೇಳಬೇಕು ಮನೆಯಲ್ಲಿ. ಈ ಕನ್ನಡನೇ ಮನೆಯಲ್ಲಿ ಮಾತಾಡ್ತಾರಲ್ಲ, ಅದನ್ನೇ ಸ್ವಲ್ಪ ಇಂಗ್ಲೀಷ್ ಮಾತಾಡಿದರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತಲ್ಲ ಅಂತ ಅಷ್ಟೇ. ಕನ್ನಡ ಇಂಗ್ಲೀಷ್ ಆಗಿರಲಿ, ಆಮೇಲೆ ಮ್ಯಾಥ್ಸ್ ಆಗಿರಲಿ, ಸೋಷಿಯಲ್ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋಮ್ವರ್ಕ್ ಕೊಡ್ತೀವಿ ಸರ್. ಮತ್ತು ಅದನ್ನೇ ಬರೆಯೋಕ್ಕೆ ಹೋಮ್ವರ್ಕ್ ನೋಟ್ಸಲ್ಲಿ ಕೊಡ್ತೀವಿ ಸರ್. ಆಮೇಲೆ ಮತ್ತು ಅವ್ರಿಗೆ ಕರ್ಸಿವ್ ರೇಟಿಂಗ್ ಕೊಡ್ತೀವಿ ಸರ್. ಎಲ್ಲ ಸೌಲಭ್ಯನೂ ಇದೆ ಸರ್. ಶೌಚಾಲಯ ಎಲ್ಲ ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ ಸರ್. ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್. ಕುಡಿಯುವ ನೀರು ತರಿಸ್ತೀವಿ ಸರ್ ನಾವು ಡೈಲಿ. ಪ್ಲೇ ಗ್ರೌಂಡ್ ಇದೆ ಸರ್ ಆಟ ಆಡೋದಕ್ಕೆ. ನೇಚರ್ ಚೆನ್ನಾಗಿದೆ ಸರ್. ಟೋಟಲಾಗಿ ಹೇಳ್ಬೇಕಂದ್ರೆ ಎಲ್ಲನೂ ಚೆನ್ನಾಗಿದೆ ಸರ್ ನಮ್ಮ ಸ್ಕೂಲಲ್ಲಿ. ಎಲ್ಲೆಲ್ಲಿ ನೀವು ಶಾಲೆನ ಪ್ರಾರಂಭದಲ್ಲಿ ಅಲ್ಲಿ AP ಇದು ಇದಲ್ಲ ಸರ್, ಸಹಕಾರಿ ಸಂಘ ಅಂತೇಳಿ ಅದ್ರ ಪಕ್ಕ ಮಾಡ್ತಾಯಿದ್ವಿ ಸರ್. ಅದು ಆಯಿತು, ನಮಗೆ ಅಲ್ಲಿ ಆಗ್ತಾ ಇದ್ದಿಲ್ಲ ಪ್ಲೇಸ್ನ ಅಭಾವದಿಂದ. ಮತ್ತು ಅಲ್ಲಿ ಆನ್ ದ ರೋಡಲ್ಲಿ ಬರಬೇಕಾದ್ರೆ ಅಲ್ಲಿ ಕೂಡ ನಾವು ಒಂದು ಸ್ವಲ್ಪ ಜಾಗ ತೊಗೊಂಡ್ರು ಸರ್. ಮತ್ತು ಒಂದು ಸ್ವಲ್ಪ ಕೆಲವೊಂದು ರೂಮ್ಗಳನ್ನು ರೆಂಟಿಗೆ ತೊಗೊಂಡ್ರು, ಮಾಡಿದ್ವಿ. ಬಟ್ ಅಲ್ಲಿ ಕೂಡ ನಮಗೇನಾಗಲಿಲ್ಲ, ನಮಗೆ ಹಿಡಿಸ್ಲಿಲ್ಲ ವಾತಾವರಣ. ಯಾಕಂದರೆ ಮಕ್ಕಳಿಗೆ ಕಲಿಬೇಕಂದ್ರೆ ಮೇಯ್ನಾಗಿ ಸ್ವಚ್ಛಂದವಾಗಿರ್ಬೇಕು ವಾತಾವರಣ. ನಮ್ಮ ಮನೆ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ, ನಮಗೆ ಜಾಗ ಇಲ್ಲಾಂದರೆ ಮನೆಯಲ್ಲೇ ನೋಡೋಕ್ಕೆ ಎಷ್ಟು ಇದಾಗುತ್ತೆ ಅಂತ. ನಮ್ಗೆ ಇಷ್ಟು ಮಕ್ಕಳಿಗೆ ನಾವು ಜಾಗವನ್ನು ಕಲ್ಪಿಸ್ಬೇಕಂದ್ರೆ ನಮಗೆ ವಿಶಾಲವಾಗಿರ್ತಕ್ಕಂಥ ವಾತಾವರಣ ಬೇಕು. ಇವಾಗ ಮಗುವಿಗೆ ಕಲಿಬೇಕಂದ್ರೆ ಮೇಯ್ನ್ ಇರ್ತಕ್ಕಂಥದ್ದು ವಾತಾವರಣ. ಅದು ಮಗು ಅನುಕರಣೆಯಿಂದನೇ ಕಲಿಯುತ್ತೆ. ಮೇಯ್ನು ಇಲ್ಲಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿದೆ, ಮೇಯ್ನ್ ವಾತಾವರಣ ಬೇಕಾಗಿರೋದ್ರಿಂದ ಆ ಸಾರು ಎಷ್ಟೆಷ್ಟೋ ಕಷ್ಟವನ್ನು ಪಟ್ಟರು. ಅದನ್ನೆಲ್ಲ ಹೇಳಿದರೆ ಅದೊಂದು ದೊಡ್ಡ ಕಥೆನೇ ಆಗುತ್ತೆ. ಅಷ್ಟೆಲ್ಲ ಕಷ್ಟವನ್ನು ಪಟ್ಬಿಟ್ಟು ತಮ್ಮ ಸ್ವಂತ ಖರ್ಚಿನಿಂದ, ಅಂದರೆ ಯಾವುದೇ ಇವ್ರಿಗೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಯಾರ್ದು ಇಲ್ಲ, ಸಿಂಗಲ್ ಹ್ಯಾಂಡಿಂದ ಮಾಡಿದ್ರು. ಪ್ರತಿಯೊಂದಕ್ಕೂ ಒಂದು ಹಣಕ್ಕಾಗಿರ್ಬೋದು, ಒಂದು ಏನೋ ಪರ್ಮಿಷನ್ ತೊಗೋಬೇಕಾಗಿರ್ಬೋದು, ಅಲ್ಲಿ ಏನೇನು ಸಿಚುವೇಶನ್ಗಳು ಅವುಗಳನ್ನೆಲ್ಲ ಕೂಡ ಒಬ್ಬರೇ ಆಗಿ ಹ್ಯಾಂಡ್ ಮಾಡಿದರು. ಒಬ್ಬರೇ ಹ್ಯಾಂಡಲ್ ಮಾಡಿ ಇಷ್ಟೊಂದು ಜಾಗವನ್ನು, ಸುಮಾರು 1.5-2 ಎಕರೆ ಜಾಗವನ್ನು, 2.5 ಎಕರೆ ಜಾಗವನ್ನು ಏನು ಮಾಡಿದ್ರು, ಸ್ವತಂತ್ರವಾಗಿ ತಗೊಂಡ್ರು. ಅದರಲ್ಲಿ ಇವರು ತಂದೆಯವರು ಕೂಡ ಇದು ಅವ್ರದ್ದೇ ಜಾಗ ಆಗಿತ್ತು, ಬೇರೆ ಬೇರೆ ಕಡೆ ಎಲ್ಲಾದರೂ ಎಲ್ಲಿ ಹೋಗ್ತೀರಾ, ಇಲ್ಲಿ ನಮ್ಮದು ಕೊಡ್ತೀವಿ ಜಾಗನ ತಗೊಳ್ರಿ. ಅದು ಕೂಡ ಅವರು ಇವ್ರ ಸಾರು ಒಂದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಮಾವನೇ ಆಗಿರ್ಬೋದು, ಬಟ್ ನಾನು ಹಂಗೆ ತೊಗೊಳಲ್ಲ ಅಂತಕ್ಕಂಥದ್ದು ಅವ್ರದ್ದು. ಅದಕ್ಕೆ ಎಷ್ಟು ಸಂಭಾವನೆ ಇದೆ ಅದನ್ನು ಕೊಟ್ಬಿಟ್ಟು ಬೇರೆ ಕಡೆ ಎಲ್ಲ ತೊಗೊಳಕ್ಕಿಂತ ಇವಾಗ ನಮಗೆ ನಿಯರ್ ಆಗುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ಸ್ಕೂಲ್ ಇದೆ, ಆ ಸ್ಕೂಲಿಗೂ ಈ ಸ್ಕೂಲ್ಗೂ ನಿಯರ್ ಆಗುತ್ತೆ. ನಿಯರ್ ಆದರೆ ಇನ್ನೊಂದು ಸ್ವಲ್ಪ ಕಾಂಪಿಟೇಷನಿಂದ ಕಲಿಸ್ಬೋದು ಮಕ್ಕಳನ್ನು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಮಾಡಿದ್ರು, ನಾವು ಇಲ್ಲೇ ಒಂದು ಜಾಗವನ್ನು ತೊಗೊಳ್ರಿ. ಮತ್ತು ಅದಕ್ಕೆ ಅಷ್ಟು ಕೂಡ ಜಾಗ ಸಾಕಾಗಲ್ಲ ಅಂಥೇಳಿ ಮತ್ತೆ ಪಕ್ಕ ಇನ್ನೂ ಒಂದು ಲ್ಯಾಂಡ್ ಅದು ಕೂಡ ಸೇಲಿಂಗ್ ಇತ್ತು. ಅದನ್ನು ಬೇರೆ ಯಾರಿಗೂ ಕೊಡೋದು ಯಾಕೆ, ಎಷ್ಟಾದರೂ ಕಷ್ಟ ಆಗಲಿ, ನನ್ನ ಮನೆಗೆ ನಾನು ಏನು ಮಾಡದೇ ಇದ್ದರೂ ಕೂಡ ನನ್ನ ಶಾಲೆಗೆ ನಾನು ಏನಾದರೂ ಮಾಡಲೇಬೇಕು, ಸ್ವಂತ ಬಿಲ್ಡಿಂಗ್ ಮಾಡಬೇಕಂತಕ್ಕಂಥದ್ದು ಒಂದು ದೊಡ್ಡ ಕನಸಾಗಿತ್ತು. ಅದೇ ಪ್ರಕಾರ ಸ್ವತಂತ್ರವಾಗಿಯೇ ಅತಿ ಶೀಘ್ರದಲ್ಲೇ ಏನು ಮಾಡಿದ್ರು, ಸ್ವಂತ ಬಿಲ್ಡಿಂಗನ್ನು ಕೂಡ ಮಾಡಿದ್ರು. ಸ್ಕೂಲ್ ಓಪನ್ ಮಾಡ್ಬೇಕನ್ನೋದು ನಮ್ಮ ಚಿಕ್ಕಪ್ಪರ ಆಸೆ ಇತ್ತಲ್ಲ ಸರ್.
ಹಾಗಾಗಿ ಓಪನ್ ಮಾಡಿದ್ರು. ಆವಾಗ ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗ್ ನಾವು 2013-14 1ನೇ ಕ್ಲಾಸು LKG UKG ಮಾಡಿದ್ವಲ್ಲ ಸರ್. ಆಮೇಲೆ ಅವಾಗ ನಾವು 4 ಜನ ಟೀಚರ್ಸ್ ಇದ್ವಿ ಸರ್. 3 ಕ್ಲಾಸ್ಗೆ 4 ಜನ ಟೀಚರ್ಸ್ ಇದ್ವಿ. 1ನೇ ಕ್ಲಾಸ್ ಒಂದು 40 ಮಕ್ಕಳಿದ್ವು, LKG UKG ಒಂದು 40 ಇದ್ರು ಸರ್. ಫಸ್ಟಿಗೆ ನಮ್ಮ ಭಾರ್ಗವ ಮೇಡಮರ ಇದು ಬಂದಿದ್ರು ಸರ್ ಟೀಚರ್ಸ್, ಇನ್ನೊಬ್ಬರು ನಾಗರಾಜ್ ಅಂತ ಇದ್ರು. ಆಮೇಲೆ ಅವ್ರಿಗೆ ಇದು ಮಾಡಿ ಏನು ಹೇಳ್ಬೋದಾಗಿತ್ತಲ್ಲ, ತಾವು ಕೂಡ ಯುವಕರಿದ್ರಿ, ಈ ಶಾಲೆ ಪ್ರಾರಂಭ ಮಾಡಿದ್ರೆ ತುಂಬ ಲಾಸು, ಆಮೇಲೆ ಭಾಳ ಖರ್ಚು ಬರ್ತದೆ ಚಿಕ್ಕಪ್ಪ, ಯಾಕೆ ಮಾಡ್ಬೇಕು, ಅದ್ರ ಬಗ್ಗೆ ಬೇರೆ ಯಾವ್ದು ಕೋಳಿ ಫಾರಮ್ ಮಾಡೋಂತ ಅನ್ಬೋದಾಗಿತ್ತು. ಅನ್ಬೋದಿತ್ತು ಸರ್. ಬಟ್ ಇಲ್ಲಿ ನಮ್ಮ ಹಳ್ಳಿ ಗಾಡಿನ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಸಮಸ್ಯೆ ಇತ್ತು. ಹಳ್ಳಿ ಸಿಟಿಗೆ ಹೋಗಿ ಓದಲಿಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಇಂಟೀರಿಯಲ್ ಏರಿಯಾ ಆಗಿರೋದ್ರಿಂದ ಬಸ್ ವ್ಯವಸ್ಥೆ ಇದ್ದಿಲ್ಲ. ಅದನ್ನು ಆ ಮಕ್ಕಳಿಗೆ ಯಾಕೆ ನಾವು ಒಂದು ಸೋಷಿಯಲ್ ಸರ್ವಿಸ್ ಆಗಿ ಎಜುಕೇಷನ್ ಸಂಸ್ಥೆಯನ್ನು ಕಟ್ಟಬಾರ್ದು, ಅದನ್ನ ಕಟ್ಟಿ ಆ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಏನು 13 ವರ್ಷ ಶಾಲೆ ಪ್ರಾರಂಭ ಮಾಡಿ ಏನು ಕಳಿಸಿದ್ರು ಕನಕಪ್ಪ ಅವರು, ಏನು ಸಮಾಧಾನ ಸಿಕ್ತು ಸರ್? ಇಲ್ಲಿವರೆಗೂ ನಾವು ಈ ಸಂಸ್ಥೆಯಿಂದ ನಮ್ಮ ಚಿಕ್ಕಪ್ಪರಿಗೆ 1 ರೂಪಾಯಿನೂ ಲಾಭ ಆಗಿಲ್ಲ. ಇದರಿಂದ ನಾವು ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿನೇ ಇದನ್ನೇ ಆಗಿದೆ ಹೊರತು ನಮಗೇನು ಅಂದರೆ ಒಂದು ಹೆಮ್ಮೆ, ನಾವು ಹಳ್ಳಿ ಮಕ್ಕಳು ಎಜುಕೇಷನಿಂದ ವಂಚಿತರಾಗಬಾರ್ದು, ಅದರಿಂದ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಆ ಮಕ್ಕಳು ಒಳ್ಳೆಯ ಮುಂದೆ ಏನು ಇಲ್ಲಿಂದ ನಮ್ಮ ಸ್ಕೂಲಿಂದ ಓದಿ ಒಳ್ಳೆ ಜಾಬಲ್ಲಿದ್ದು ಅವ್ರ ಲೈಫ್ ನೀಡ್ ಆಯ್ತಂದ್ರೆ ಅದೇ ನಮಗೊಂದು ಸಂತೋಷ. ಸುಮಾರು ನಮ್ಮ ಸಂಸ್ಥೆಯು ವಿದ್ಯಾಸಂಸ್ಥೆ ಪ್ರಾರಂಭವಾಗಿ ಇಲ್ಲಿಗೆ 13 ವರ್ಷಗಳ ಕಾಲ ನಿರಂತರವಾಗಿ ನಾವು ವಿದ್ಯಾದಾನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ಒಂದು ಸಹಕಾರಕ್ಕೆ ಸಹಕಾರ ನೀಡಿರುವಂಥ ನಮ್ಮ ಶಿಕ್ಷಣ ಇಲಾಖೆಯವರಿಗೂ, BO ಸಾರಿಗೂ, DDPI ಸಾರಿಗೂ, CRP ಮತ್ತು ECO ಸಾರ್ಗಳಿಗೂ ಹಾಗೂ ನಮ್ಮ ಬಡೆಲಡಕು ಗ್ರಾಮದ ಎಲ್ಲ ಪೋಷಕ ವರ್ಗದವರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಾದ ತುಪ್ಪಾಕ್ನಹಳ್ಳಿ, ನಾಗಲಾಪುರ, ಇಚಿಲ್ಬೊಮ್ಮನಹಳ್ಳಿ, ಕುಪ್ಪನಕೇರಿ, ದೊಡ್ಡಗೌಡರಹಟ್ಟಿ, ಸಣ್ಣಗೌಡರಹಟ್ಟಿ, ಕೆಂಗ್ಲಹಟ್ಟಿ ಎಲ್ಲ ಪೋಷಕ ವರ್ಗದವರಿಗೂ ಹಾಗೂ ಮತ್ತು ನಮ್ಮ ಮುಖ್ಯ ಗುರುಗಳಿಗೂ ಹಾಗೆಲ್ಲ ನನ್ನ ಸಹ ಶಿಕ್ಷಕ ವರ್ಗದವರಿಗೂ ಹಾಗೆಲ್ಲ ನಮ್ಮ ಬಡೆಲಡಕು ಗ್ರಾಮದಲ್ಲಿ ಇರುವಂತಹ ಎಲ್ಲ ನನ್ನ ಸ್ನೇಹಿತ ಮಿತ್ರರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಶಾಲೆಯನ್ನು ಗುರುತಿಸಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಏನು ಸತ್ಯಾಂಶಗಳನ್ನು ತಾವು ಜನರಿಗೇನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀರಲ್ಲ, ನಾನು ನಿಮ್ಮ ಚಾನಲ್ಗೆ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. You gon' feel the heat, power. Everybody step on the feet, power. Stick to the rhythm of the beat, power. Bad man no feel defeat. Hey.